ಪಿತೃಪಕ್ಷದ ಪ್ರಮುಖ ದಿನಗಳು. ಈ ವರ್ಷದ ಶ್ರಾದ್ದದ ದಿನಾಂಕ ಮತ್ತು ಸಮಯ ಮತ್ತು ಯಾವಾಗ ಮಾಡಬೇಕು. ಸಂಪೂರ್ಣ ಮಾಹಿತಿ. 2024ರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ 17ರ ಮಂಗಳವಾರ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 2, 2024ರ ಬುಧವಾರ ಕೊನೆಗೊಳ್ಳುತ್ತದೆ. ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಬಹಳ ಶುಭ ಅವಧಿಯಾಗಿದೆ. ಪಿತೃಪಕ್ಷ ಅಥವಾ ಶ್ರಾದ್ದ ಎಂದು ಕರೆಯಲ್ಪಡುವ ಪಿತೃಪಕ್ಷವು ಹಿಂದೂ ಕ್ಯಾಲೆಂಡರ್ನಲ್ಲಿ ಒಬ್ಬರ ಪೂರ್ವಜರನ್ನು ಗೌರವಿಸಲು ಮತ್ತು ಗೌರವ ಸಲ್ಲಿಸಲು ಮೀಸಲಾಗಿರುವ ಪೂಜೆ ಅವಧಿಯಾಗಿದೆ. ಈ ಶುಭ ಸಮಯವು ಅಶ್ವಿನ್ ತಿಂಗಳ 16 ಚಾಂದ್ರಮಾನ ದಿನಗಳವರೆಗೆ ವ್ಯಾಪ್ತಿಯಾಗುತ್ತದೆ. 2024ರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ 17ರ ಮಂಗಳವಾರ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 2ರಂದು ಬುಧವಾರ ಕೊನೆಗೊಳ್ಳುತ್ತದೆ. ಆಚರಣೆಯ ಪೂರ್ಣಿಮಾ ತಿಥಿ ಹುಣ್ಣಿಮೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಅಮಾವಾಸ್ಯೆ ತಿಥಿ ಅಮಾವಾಸ್ಯೆಯೊಂದಿಗೆ ಕೊನೆಗೊಳ್ಳುತ್ತದೆ. ಪಿತೃಪಕ್ಷದ ಪ್ರಮುಖ ದಿನಾಂಕಗಳು. ಸೆಪ್ಟೆಂಬರ್ 17, 2024 ಮಂಗಳವಾರ ಪೂರ್ಣಿಮಾ ಶ್ರಾದ್ದ. ಸೆಪ್ಟೆಂಬರ್ 18 ಬುಧವಾರ ಪ್ರತಿಪಾದ ಶ್ರಾದ್ದ. ಸೆಪ್ಟೆಂಬರ್ 19 ಗುರುವಾರ ದ್ವಿತೀಯ ಶ್ರಾದ್ದ. ಸೆಪ್ಟೆಂಬರ್ 20 ಶುಕ್ರವಾರ ತೃತೀಯ ಶ್ರಾದ್ದ. ಸೆಪ್ಟೆಂಬರ್ 21 ಶನಿವಾರ ಚತುರ್ಥಿ ಶ್ರಾದ್ದ. ಸೆಪ್ಟೆಂಬರ್ 21 ಶನಿವಾರ ಮಹಾಭರಣಿ. ಸೆಪ್ಟೆಂಬರ್ 22 ಭಾನುವಾರ ಪಂಚಮಿ ಶ್ರಾದ್ದ. ಸೆಪ್ಟೆಂಬರ್ 23 ಸೋಮವಾರ ಷಷ್ಠಿ ಶ್ರಾದ್ದ. ಸೆಪ್ಟೆಂಬರ್ 23 ಸೋಮವಾರ ಸಪ್ತಮಿ ಶ್ರಾದ್ದ. ಸೆಪ್ಟೆಂಬರ್ 24 ಮಂಗಳವಾರ ಅಷ್ಟಮಿ ಶ್ರಾದ್ದ. ಸೆಪ್ಟೆಂಬರ್ 25 ಬುಧವಾರ ನವಮಿ ಶ್ರಾದ್ದ. ಸೆಪ್ಟೆಂಬರ್ 26 ಗುರುವಾರ ದಶಮಿ ಶ್ರಾದ್ದ. ಸೆಪ್ಟೆಂಬರ್ 27 ಶುಕ್ರವಾರ ಏಕಾದಶಿ ಶ್ರಾದ್ದ. ಸೆಪ್ಟೆಂಬರ್ 29 ಭಾನುವಾರ ದ್ವಾದಶಿ ಶ್ರಾದ್ದ. ಸೆಪ್ಟೆಂಬರ್ 29 ಭಾನುವಾರ ಮಾಘ ಶ್ರಾದ್ದ. ಸೆಪ್ಟೆಂಬರ್ 30 ಸೋಮವಾರ ತ್ರಯೋದಶಿ ಶ್ರಾದ್ದ. ಅಕ್ಟೋಬರ್ 1 ಮಂಗಳವಾರ ಚತುರ್ದಶಿ ಶ್ರಾದ್ದ. ಅಕ್ಟೋಬರ್ 2 ಬುಧವಾರ ಸರ್ವ ಪಿತೃ ಅಮಾವಾಸ್ಯೆ. ಪಿತೃಪಕ್ಷವು ಶ್ರಾದ್ದ ಆಚರಣೆಗಳನ್ನು ಮಾಡಲು ಪವಿತ್ರ ಸಮಯವಾಗಿದೆ. ಇದು ಮೃತ ಪೂರ್ವಜರಿಗೆ ಆಹಾರ, ನೀರು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲು ಉದ್ದೇಶಿಸಿದೆ. ಈ ಆಚರಣೆಗಳು ಅಗಲಿದವರ ಆತ್ಮಗಳಿಗೆ ಶಾಂತಿಯನ್ನು ನೀಡುತ್ತವೆ ಮತ್ತು ಲೌಕಿಕ ಮೋಹಗಳಿಂದ ಬಿಡುಗಡೆ ಹೊಂದಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಸಾಂಪ್ರದಾಯಿಕವಾಗಿ ಹಿರಿಯ ಮಗ ಅಥವಾ ಇನ್ನೊಬ್ಬ ಪುರುಷ ಕುಟುಂಬ ಸದಸ್ಯರು ಈ ಸಮಾರಂಭಗಳನ್ನು ನಡೆಸುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಗೌರವಿಸಲು ವಿವಿಧ ಪದ್ಧತಿಗಳು ಆಚರಣೆಗಳಾಗುತ್ತವೆ. ಅವುಗಳೆಂದರೆ ಪಿಂಡದಾನ, ಎಳ್ಳು ಮತ್ತು ಬಾರ್ಲಿ ಹಿಟ್ಟಿನಲ್ಲಿ ಬೆರೆಸಿದ ಅಕ್ಕಿ ಉಂಡೆಗಳನ್ನು ಅರ್ಪಿಸುವುದು. ತರ್ಪಣ, ಕಪ್ಪು ಎಳ್ಳು ಮಿಶ್ರಿತ ನೀರನ್ನು ಒದಗಿಸುವುದು. ಬಡವರಿಗೆ ಆಹಾರ, ಅಗತ್ಯವಿರುವವರಿಗೆ ದೇಣಿಗೆಗಳನ್ನು ನೀಡುವುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.